ಇಲ್ಲ ಈ ಥರ ಹಿಂಗೆ ಗಂಟ್ಲದೊಳಗೆ ಕ್ಯಾನ್ಸರ್ ಇದೆ ಹಂಗೆ ಹಿಂಗೆ ಅಂತಂದೇಳಿ ಹೇಳಿದ್ರು. ಉಸಿರಾಟಕ್ಕೆ ಮೂಗ್ನ್ಯಾಗ ಲೈಫ್ ಲಾಂಗ್ ಅವ್ರ ಮೂಗ್ನ್ಯಾಗ ಉಸಿರಾಡಕ್ಕೆ ಆಗೋದಿಲ್ಲ. ಇಲ್ಲಿ ಹೋಲ್ ಹಾಕಿ ಇಲ್ಲಿ ಆಪ್ರೇಷನ್ ಮಾಡಿ ಇದನ್ನ ಉಸಿರಾಟ ಪೈಪ್ ಕಟ್ ಮಾಡಿ ಅಲ್ಲಿ ಕನೆಕ್ಷನ್ ಮಾಡಿ ಕೊಡ್ಬೇಕಾಗ್ತೈತಿ. ಮಾತಾಡಕ್ಕೆ ಇಲ್ಲೊಂದು ಮಷಿನ್ ಹಾಕಿ ಕೊಡ್ತೇವೆ, ಆ ಮಷಿನ್ ಹಿಡ್ಕೊಂಡು ಮಾತಾಡ್ಬೋದು ಅವರು ಅಂತ ಅಂದ್ರು ಸರ್ ಅವರು. ಹೀಗಾಗಿ ನೋಡೋಣ, ಈ ಪುನರ್ಜನ 5 ದಿವಸ ನಾವು ಇನ್ಸ್ಟಾಗ್ರಾಮ್ನಾಗು ಫೇಸ್ಬುಕ್ ಒಳಗು ಆಮೇಲೆ ಯೂಟ್ಯೂಬ್ ಒಳಗೆಲ್ಲ ನೋಡಿದ್ವಿ ಇದನ್ನ. ಈಗ 4ನೇ ಟೈಮ್ ಬಂದು ಟ್ಯಾಬ್ಲೆಟ್ ಹೋಯ್ತಾ ಇದಾವೆ ಸರ್. ಪೆಟ್ ಸ್ಕ್ಯಾನ್ ಕೊಡ್ತೇವೆ, ಮಾಡ್ಸ್ಕೊಂಬರ್ರಿ ಅಂತ ಅಲ್ಲಿ ಮಾಡ್ಸ್ಕೊಂಡು ಬಂದಿದ್ವಿ. ಆವಾಗ ಅದು 2.6 ಇದ್ದದ್ದು 1.6 ಆಗಿತ್ತು ಸರ್ ಅದು. ನಮಸ್ಕಾರ ಸರ್. ನಮ್ಮ ಹೆಸರು ರಮೇಶ್ ಅಂತ ಸರ್. ನಾವು ರಾಣೆಬೆನ್ನೂರು ಅಂತ ಸರ್. ಪೇಷಂಟ್ ನಮ್ಮ ಅಮ್ಮರು ಸರ್, ಅವ್ರಿಗೆ 55 ವರ್ಷ ಸರ್. ಅವ್ರ ಹೆಸರು ಜಯಮ್ಮ ಗಾಡಿ ಅಂತ ಸರ್. ಗಂಟ್ಲು ಸ್ವಲ್ಪ ಇಲ್ಲಿ ಬಾವು ಬಂದಿತ್ತು ಸರ್. ಅದು ಬಾವು ಬಂದತಿ ಅಂತಂದೇಳಿ ನಾವು ಅಲ್ಲೇ ಚೆಕಪ್ ಮಾಡಿಸಿದಾಗ ಅದು ಅಲ್ಲೇ ಟ್ಯಾಬ್ಲೆಟ್ ಅವು ತಗೊಂಡು ಇದು ಮಾಡ್ಕೊಂಡಿದ್ವಿ. ನಂತರ ನಮ್ಮ ಅಮ್ಮರ್ ನಮ್ದು ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಗೆ ಹೋದಾಗ ನಾವು ಅಲ್ಲಿ ನೋಡೋಣ ಚೆಕಪ್ ಮಾಡ್ಸೋಣ ಅಂತಂದೇಳಿ ಹೋದಾಗ ಅವ್ರು ಈ ಥರ ಅಂತಂದು ಹೇಳಿದ್ರು. ಅವಾಗ ನಾವು ಅಲ್ಲಿ ಮತ್ತೆ ಸ್ಕ್ಯಾನ್ MRI ಸ್ಕ್ಯಾನ್ ಅವೆಲ್ಲ ಮಾಡಿಸಿದಾಗ ಇಲ್ಲ ಈ ಥರ ಹಿಂಗೆ ಗಂಟ್ಲದೊಳಗೆ ಕ್ಯಾನ್ಸರ್ ಇದೆ ಹಂಗೆ ಹಿಂಗೆ ಅಂತಂದೇಳಿ ಹೇಳಿದ್ರು. ಹೇಳಿ ಮೇಲೆ ಇಲ್ಲಿ ಬೆಂಗಳೂರೊಳಗೆ ಆಸ್ಪತ್ರೆಗೆ ಬಂದು ಅಲ್ಲಿ ಎಲ್ಲ 1 ವಾರ ಗಂಟ್ಲೆ ಅಡ್ಡಾಡಿ ಅಲ್ಲಿ ಇದನ್ನ ಮಾಡಿದಾಗ ಅವರು ಇಲ್ಲ ಉಸಿರಾಟಕ್ಕೆ ತೊಂದರೆ ಆಗ್ತದ, ಆಪರೇಷನ್ ಮಾಡಿದ್ರೆ ಉಸಿರಾಟಕ್ಕೆ ಮೂಗ್ನ್ಯಾಗ ಲೈಫ್ ಲಾಂಗ್ ಅವ್ರ ಮೂಗ್ನ್ಯಾಗ ಉಸಿರಾಡಕ್ಕೆ ಆಗೋದಿಲ್ಲ. ಇಲ್ಲಿ ಹೋಲ್ ಹಾಕಿ ಇಲ್ಲಿ ಆಪರೇಷನ್ ಮಾಡಿ ಇದನ್ನ ಉಸಿರಾಟ ಪೈಪ್ ಕಟ್ ಮಾಡಿ ಅಲ್ಲಿ ಕನೆಕ್ಷನ್ ಮಾಡಿ ಕೊಡ್ಬೇಕಾಗ್ತೈತಿ. ಮಾತಾಡಕ್ಕೆ ಇಲ್ಲೊಂದು ಮಷಿನ್ ಹಾಕಿ ಕೊಡ್ತೇವೆ, ಆ ಮಷಿನ್ ಹಿಡ್ಕೊಂಡು ಮಾತಾಡ್ಬೋದು ಅವರು ಅಂತ ಅಂದ್ರು ಸರ್ ಅವರು. ಹಂಗಾಗಿ ನೋಡೋಣ, ಈ ಪುನರ್ಜನ 5 ದಿವಸ ನಾವು ಇನ್ಸ್ಟಾಗ್ರಾಮ್ನಾಗು ಫೇಸ್ಬುಕ್ ಒಳಗು ಆಮೇಲೆ ಯೂಟ್ಯೂಬ್ ಒಳಗೆಲ್ಲ ನೋಡಿದ್ವಿ ಇದನ್ನ. ಅದಕ್ಕೆ ನೋಡೋಣ ಇಲ್ಲಾರ ಆದ್ರೆ ಬಂದಿದೆ ಸರ್. ಈಗ 4ನೇ ಟೈಮ್ ಬಂದು ಟ್ಯಾಬ್ಲೆಟ್ ಹೋಯ್ತಾ ಇದಾವೆ ಸರ್. ಫಸ್ಟ್ ಟೈಮ್ ಒಂದ್ ಮಂತ್ ಟ್ಯಾಬ್ಲೆಟ್ ತಗೋರಿ, ತಗೊಂಡ್ಮೇಲೆ ಒಂದು ಪೆಟ್ ಸ್ಕ್ಯಾನ್ ಕೊಡ್ತೇವೆ, ಮಾಡ್ಸ್ಕೊಂಬರ್ರಿ ಅಂತ ಅಲ್ಲಿ ಮಾಡ್ಸ್ಕೊಂಡು ಬಂದಿದ್ವಿ. ಅವಾಗ ಅದು 2.6 ಇದ್ದದ್ದು 1.6 ಆಗಿತ್ತು ಸರ್. ಅದು ಕಮ್ಮಿ ಆಗಿತ್ತು. ಮತ್ತೆ ನೋಡೋಣ ಇನ್ನೂ ಒಂದು 3-4 ಟೈಮ್ ತಗೋರಿ, ತಗೊಂಡ್ಮೇಲೆ ನೋಡೋಣ ಇನ್ನೊಂದು ಸ್ಕ್ಯಾನ್ ಕೊಡೋಣ ಅಂತ ಹೇಳಿದ್ರು ಮೇಡಮ್. ಚೆನ್ನಾಗಿದಾರೆ ಸರ್. ಈಗ ಏನೆಲ್ಲ ಊಟ ತಿಂಡಿ ಯಾವಾಗಲೂ ನಾವ್ ಯಾವ ತರ ಮಾಡ್ತೇವೆ ಅದೇ ತರ ಮಾಡ್ತಾರೆ ಸರ್. ಈಗೂ ಮಾಡ್ತಾರೆ, ಹಿಂದನೂ ಮಾಡೋರು, ಈಗ ಅದೇ ತರ ಮಾಡ್ತಾರೆ ಸರ್. ಇವಾಗ ಡಾಕ್ಟ್ರು ಅದೇ ಆರಾಮ್ ಆಗ್ತತಿ, ಏನು ಇದು ಇಲ್ಲ, ಸ್ವಲ್ಪ ಟಾನಿಕ್ ಅವನು ಸ್ವಲ್ಪ ಕೆಮ್ಮಿಗೆ ಅವು ತಗೋರಿ, ಸರಿ ಆಗ್ತತಿ ಅಂತ. ಥ್ಯಾಂಕ್ ಯು ಸರ್.